ಹೇ ಗಾಯ್ಸ್, ವೆರಿ ಗುಡ್ ಇನ್ ದ ಮಾರ್ನಿಂಗ್. ಐ ಥಿಂಕ್ ಟೈಮ್ 5:15. ವಾಕ್ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಫುಲ್ ಸ್ವೆಟ್ಟಿಂಗು. ಸುಮಾರು ಜನ ನಿಮ್ಮ ಏಜ್ ಎಷ್ಟು ಅಂತ ಕಮೆಂಟ್ ಮಾಡ್ತಿದ್ರಿ. ಎನಿ ಗೆಸಸ್ ನನ್ನ ಏಜ್ ಎಷ್ಟು ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ. ಆಫ್ಟರ್ ಲಾಂಗ್ 5 months ಗ್ಯಾಪ್ ಚಾರು ಇವತ್ತು ನಮ್ಮ ಜೊತೆ ವಾಕ್ ಬಂದಿದ್ದಾಳೆ. ಬಿಕಾಸ್ ಇವತ್ತು ಅವಳಿಗೆ ಫಸ್ಟ್ ಡೇ ಸ್ಕೂಲ್ ಇದೆ. ಸೊ ಪ್ರಿಪ್ರೇಷನ್ಸ್ ಜೋರಲ್ವಾ, ಅವಳನ್ನ ಸ್ಕೂಲಿಗೆ ಬಿಡಬೇಕು. ಸೊ ಹಾಗಾಗಿ ಅವಳನ್ನೂ ಕರ್ಕೊಂಬಂದಿದ್ದೀನಿ. ಫುಲ್ ತಲೆಗೆ ಎಣ್ಣೆ ಹಾಕ್ಕೊಂಡು ಸುಮಾರು ದಿನ ಆಗಿತ್ತು, ಎಣ್ಣೆ ಹಾಕ್ಕೊಂಡಿದ್ದೀನಿ. ಅವಳಿಗೇನೋ ಒಂಥರ ಖುಷಿ. ಮನೆಗೆ ಬಂದ ತಕ್ಷಣ ರೊಟ್ಟಿ ನಿಮಗೆ ಗೊತ್ತು. ಇವತ್ತು ದೋಸೆ. ತುಂಬ ದಿನ ಆದಮೇಲೆ ವ್ಲಾಗ್ ಎಡಿಟ್ ಮಾಡ್ತಾಯಿದ್ದೀನಿ. ಅವತ್ತೇನು ತಿಂಡಿ ಮಾಡಿದ್ದೆ ಅಂತ ನನಗೆ ಮರ್ತೋಗಿತ್ತು. ದೋಸೆ, ಆಲೂ ಪಲ್ಯ, ಚಟ್ನಿ, ಡಬ್ಬಿ ಕಟ್ಟಿ ಪೂಜೆ ಮಾಡಿ ವಾರ. ಸೊ ಅವಳ ಕೈಲಿ ಪೂಜೆ ಮಾಡಿಸಿ ಹೊಸ ಯೂನಿಫಾರ್ಮ್ಸ್ ಎಲ್ಲ ಹಾಕ್ಕೊಂಡು ಹಿಂದಿನ ದಿನ ನಾನು ಎಲ್ಲ 1 ಮಂತಿಂದನೂ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ. ಬುಕ್ಸ್ ತರೋದು, ಅಡ್ಮಿಷನ್ ಮಾಡೋದು, ಯೂನಿಫಾರ್ಮ್ ತರೋದು, ಆಮೇಲೆ ಅವರು ಸ್ಕೂಲಿಂದ ಏನೇನೋ ಸರ್ಟಿಫಿಕೇಟ್ಸ್ ಎಲ್ಲ ಕೇಳಿದಾಗ ಹೋಗೋದು, ಸಬ್ಮಿಟ್ ಮಾಡೋದು, ಬರೋದು ಎಲ್ಲನೂ ಮಾಡಿದ್ದೀನಿ ಒಬ್ಬಳೇ. ಸೊ ಸತೀಶ್ಗೆ ನಾನು ಯಾವುದೇ ರೀತಿ ಬರ್ಡನ್ ಕೊಡೋಕ್ಕೆ ಇಷ್ಟ ಇಲ್ಲ. ಆಮೇಲೆ ಸತೀಶ್ಗೆ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗದೇ ಇರೋ ಥರ ನಾನು ನೋಡ್ಕೋತೀನಿ. ಇದು ನನ್ನ ಜವಾಬ್ದಾರಿನ ನಾನು ಅಚ್ಚುಕಟ್ಟಾಗಿ ಯಾರ ಕೈಲೂ ಹೇಳಿಸ್ಕೊಳ್ದೇರ ನಿಭಾಯಿಸಬೇಕು ಅಂತ ಆದಷ್ಟು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ ಕೂಡ. ಏಕೆಂದರೆ ಅವ್ರದ್ದೇ ಆದಂಥ ಬ್ಯುಸಿ ಶೆಡ್ಯೂಲಲ್ಲಿರ್ತಾರೆ. ಅವರೇನು ಮಕ್ಕಳ ಬಗ್ಗೆ ಕೇರ್ ಮಾಡಲ್ಲ ಅಥವಾ ಕೇಳಿದ್ದು ಕೊಡಿಸಲ್ಲ ಅಂತ ಅಲ್ಲ. ಬಟ್ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಅವರು ಅಷ್ಟು ನೋಡ್ಕೊಳ್ಳಲ್ಲ. ಅದೆಲ್ಲ ನಾನೇ ಮಾಡೋವಂಥದ್ದು. ತಿಂಡಿ ಕೊಟ್ಟು ಅವಳಿಗೂ ಎಲ್ಲ ತಿಂಡಿ ರೆಡಿ ಮಾಡಿ ಬಾಕ್ಸ್ ಡಬ್ಬಿ ಕಟ್ಟಿ ಈಗ ಮಮ್ಮಿ ಮೋಡ್, ವರ್ಕಿಂಗ್ ಮೋಡ್ ಆನ್ ಆಗಿದ್ದೆ. ಅರ್ಲಿ ಇನ್ ದ ಮಾರ್ನಿಂಗ್ ನಾನು ಡೈಲಿ ಎದ್ದೇಳ್ತೀನಿ. 1 ದಿನ 2 ದಿನ ನಾಟಕಕ್ಕಲ್ಲ, ನಾಟಕೀಯಕ್ಕೂ ಅಲ್ಲ, ಪ್ರತಿದಿನ ನಾನು ಎದ್ದೇಳ್ತೀನಿ. ನಿಮ್ಮೆಲ್ರಿಗೂ ಗೊತ್ತು, ನನ್ನ ಕೆಲಸನೇ ಅದಲ್ವಾ. ಸೊ ಎಲ್ಲ ಈಗ ಸ್ವಲ್ಪ ಕೆಲಸ ಬೇಗ ಇನ್ನು ಹಾಸ್ಪಿಟಲ್ಗೆ ಬೇರೆ ಹೋಗಬೇಕು ನಾನು. ಮತ್ತು ಹಾಸ್ಪಿಟಲ್ ರೊಟೀನ್ ಸ್ಟಾರ್ಟ್ ಆಗಿದೆ, ನೀವೆಲ್ಲ ನೋಡಿರ್ತೀರ ಹಿಂದಿನ ಬ್ಲಾಗಲ್ಲಿ. ಅವಳು ಕೂಡ ರೆಡಿ ಮಾಡಿಕೊಂಡು ಈಗ ಸ್ಕೂಲ್ ಹತ್ರ ಕರ್ಕೊಂಡ್ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು ತಿಂಡಿನೇ ತಿಂದಿಲ್ಲ. ಅವಳನ್ನ ಸ್ಕೂಲಿಗೆ ಬಿಡೋ ಅರ್ಜೆಂಟಲ್ಲಿ ಫಸ್ಟ್ ಡೇ ಲೇಟಾಗಿ ಹೋಗಬಾರ್ದು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹಾಸ್ಪಿಟಲ್ಗೆ ಬಂದೆ. ಯಾರೋ ಒಬ್ಬರು ನನಗೆ ಈ ರೀತಿ ಕಮೆಂಟ್ ಹಾಕಿದ್ದಾರೆ, ಅದನ್ನು ನಾನು ಇಲ್ಲಿ ಮೇಲೆ ಟ್ಯಾಗ್ ಮಾಡಿರ್ತೀನಿ. ಊರೆಲ್ಲ ತೋರಿಸ್ಕೊಂಡು ತಿರ್ಕಿದ್ರೆ ಹೀಗೆ ಆಗೋದು ಅಂತ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಸೊ ಭಗವಂತ ಇವತ್ತು ಕಷ್ಟ ನನಗೆ ಕೊಟ್ಟಿದ್ದಾನೆ. ಈ ಕಷ್ಟ ಆ ದೇವರು ನಿನಗೂ ಕೊಡಲಿ, ನಾನು ಹಾಗೆ ಆಶೀರ್ವದಿಸ್ತೀನಿ. ಬಿಕಾಸ್ ಎಲ್ಲರೂ ಅನುಭವಿಸಿ ನೋವನ್ನ ಅನುಭವಿಸಿದ್ರೇ ನೋವೇನು ಅಂತ ಗೊತ್ತಾಗೋದು. ಈ ರೀತಿ ಯೂರಿನ್ ಎಲ್ಲ ಬಾಚಕ್ಕೋ ಪುಣ್ಯ ಬೇಕು. ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಊರೆಲ್ಲ ತೋರಿಸ್ಕೊಂಡು ತಿರುಗಿದ್ರೆ ಹಿಂಗೆ ಆಗೋದು ಅಂತೆ. ಸೊ ನನಗಾಗಿರೋ ಪರಿಸ್ಥಿತಿ ನಾಳೆ ದಿನ ಭಗವಂತ ನನಗೂ ಕೊಡಲಿ. ಆಗ ನಿನ್ನ ಪರಿಸ್ಥಿತಿ ಏನಾಗುತ್ತೆ ನೋಡ್ತೀನಿ ನಾನು ಕೂಡ. ನೀನೇನು ಕೈಗೆ ಹಾಕಬಿಡ, ಅವರು ನರ್ಸ್ ನೋಡಿದ್ರೆ ಅವೆಲ್ಲ ಬೈತಾರೆ. ಅದು ನರ ಅಲ್ವಾ, ಇದು ಎಲ್ಲ ನೀನು ಸ್ಟಿಕ್ಕರ್ ಅದೇ ತಿಂಡಿ ಅದೇ ಎಲ್ಲ ಹೊಂಟೋಗಿತ್ತು. ಅದರದ್ದು ಮೇಲ್ಗಡೆದು ನೋಡಲ್ಲಿ ಸುತ್ತ ಕಬ್ಬಿರೋದು ಹೊಂಟೋಗೈತೆ ಐತೆ ನೋಡಿ ಇಲ್ಲಿ 35. ಹೋಗ ಇದೇನೋ ಕುರ್ದಂಗೆ ಅದಕ್ಕೆ ಗಂಟೆಂಗದೆ ನಮಗೆ. ಇದೆಲ್ಲ ನಮ್ಮ ಅಪ್ಪನ ಕಿತಾಪತಿ. ನ್ಯೂಸ್ ಹಾಕ್ಕೊಡು ನೋಡ್ತೀನಿ ಮಗ ಅಂತ ಇಸ್ಕೊಂಬಿಟ್ಟು ಏನೇನೋ ಹಮ್ಕೊಂಡು ವೀಡಿಯೋ ಮಾಡ್ಕೊಂಡು ಏನೇನೋ ಕ್ಯಾಪ್ಚರ್ ಮಾಡಿಟ್ಟೈತೆ. ನಂಗೆ ಇವಾಗ ಅದನ್ನೆಲ್ಲ ನೋಡ್ತಾಯಿದ್ರೆ, ಎಡಿಟ್ ಮಾಡ್ತಾಯಿದ್ರೆ ನಗು ಬರ್ತಾಯಿತ್ತು. 2 ಪಾರಿವಾಳ ಡೈಲಿ ಅಮ್ಮನ ಬೆಡ್ ಮೇಲೆ ಬಂದು ಕೂತ್ಕೊಂಡು ಕಿಚಪಚ ಸೌಂಡ್ ಮಾಡಿಕೊಂಡು ಏನೇನೋ ಮಾತಾಡ್ತಾಯಿತ್ತು. ಅದೊಂದು ಪಾರಿವಾಳ ಫೋಟೋ ಹೊಡಿ ಅದಕ್ಕೆ ಫೋಟೋ ಹೊಡಿ ಏನ. ಅಲ್ಲಿಂದ ತುಂಬ ಟಯರ್ಡಾಗಿ ಗಾಡಿ ಓಡಿಸ್ಕೊಂಡು ಮಳೇಲಿ ನೆನ್ಕೊಂಡು ಸ್ನಾನ ಮಾಡೋಣ ಅಂತ ಮನೆಗೆ ಬಂದರೆ ನಮ್ಮ ಮನೆ ಹತ್ರ ಒಂದು ಕಿತ್ತೋದು ನಾಯಿ ಲಡ ಅಂತ ಬೊಗಳ್ತನ ಇರುತ್ತೆ. ಈ ನಾಯಿ ಏನು ಮಾಡಿದೆ ಅಂದರೆ 12 ಗಂಟೆ ರಾತ್ರಿಲಿ ಕೂತ್ಕೊಳ್ಳೋದು, ನಮ್ಮ ಅಂದರೆ ಅವ್ರ ಮನೆ ಕತ್ರಿ ತರೋದು, ನಮ್ಮ ಕಾರ್ದು ತಾಟೆಲ್ಲ ಕಟ್ ಮಾಡೋದು, ಇದೆಲ್ಲ ಕ್ಯಾಮ್ರಾ ಫೋಟೇಜ್ ಇದೆ ನನ್ನ ಹತ್ರ.
ನಾನು ಏನೂ ಮಾತಾಡ್ದಾರ ಏನಾದರೂ ಬೊಗಳ್ಕೊಳ್ಳಿ ಅಂತ ಸುಮ್ಮನಿದ್ದಷ್ಟು ಈ ನಾಯಿದು ಏನಂತಾರೆ ನಾಯಿ ಕೆಲಸ ಏನು ಹೇಳಿ ಬೊಗಳೋ ಕೆಲಸ ಲೈವ್ ಒಂದು ಫುಟೇಜ್ನ ಕಲೆಕ್ಟ್ ಮಾಡಿದ್ದೀನಿ. ಇದು ನಮ್ಮ ಕ್ಯಾಮ್ರಾದಿಂದ ತೆಗೆದಿರೋದು. ಅವನು ವರ್ಡ್ಸ್ ಏನು ಯೂಸ್ ಮಾಡ್ತಾನೆ, ನಮ್ಮ ಗಾಡಿ ಸೌಂಡ್ ಕೇಳಿಸಿದ ತಕ್ಷಣ, ನಮ್ಮ ಮನೆಗೆ ಬಂದೆ ಅಂತ ಗೊತ್ತಾಗಿದ್ದ ತಕ್ಷಣ ಏನು ರಾಡ್ ಹಿಡ್ಕೊಳ್ಳೋದು, ರೋಡಲ್ಲಿ ಕೆಟ್ಟದಾಗ ಹಲ್ಕ ಮಾತುಗಳನ್ನ ಮಾತಾಡೋದು. ಇವನಿರೋದು ಬಾಡಿಗೆ ಮನೇಲಿ ಅವ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೋಬೇಕು. ನಮ್ಮ ಕ್ಯಾಮ್ರಾ ನೋಡ್ಕೊಂಡು ಯಾಕೆ ಬೈಬೇಕು, ನಮ್ಮ ಕಾರ್ಗಳ ಹತ್ರ ಬಂದು ಯಾಕೆ ಬೈಬೇಕು ನಾನು ಕೇಳೋದು ಇದು ಒಂದೇ. ಅವ್ನು ಏನೇ ಇದ್ರೂ ಅವನ ವ್ಯವಹಾರ ಒಳಗಡೆ ಹೋಗಿ ಮಾತಾಡಬೇಕು. ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಈ ಕಚಡ ಲೂಸ್ ಅಂತ ಕಾಣಿಸುತ್ತೆ, ಬಟ್ ಇನ್ನೂ ಬುದ್ಧಿ ಅಂತೂ ಕಲ್ತಿಲ್ಲ. ಬುದ್ಧಿ ಕಲಿಸೋ ತನಕ ನಾ ಬಿಡೋದೂ ಇಲ್ಲ. ಇದು ನೆಕ್ಸ್ಟ್ ಡೇ. ನಾಯಿ ಬೊಗಳಿದ್ರೆ ದೇವಲಕ್ಕ ಹಾಳಾಗಲ್ಲ, ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ. ಸೊ ಫೈನಲಿ ಹಾಸ್ಪಿಟಲ್ಗೆ ಬಂದೆ. ಅವ್ರು ಹೇಳಿದ್ರು ಇನ್ನೂ 3 ಡೇಸ್ ಆ್ಯಂಟಿಬಯೋಟಿಕ್ಸ್ ಇದೆ, ಇಂಜೆಕ್ಷನ್ಸು, ನೀವು ಮನೇಲಿ ಕೊಡಿಸ್ಕೊತೀನಿ ಅಂದರೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂತ. 3 ದಿನ ಸುಮ್ಮನೆ ಯಾಕೆ ಹಾಸ್ಪಿಟ್ಲಲ್ಲಿ ಕೂತ್ಕೊಳ್ಳೋದು, ಮನೇಲೇ ಕೊಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನರ್ಸ್ಗೆ ಹೇಳಿಬಿಟ್ಟು ನಾನು ಡಿಸ್ಚಾರ್ಜ್ ಸಮ್ಮರಿ ಎಲ್ಲ ಬರ್ಕೊಟ್ಟು ಏನು ಅನ್ನಿಸ್ತು ಹಾಸ್ಪಿಟಲ್ ಸರ್ವೀಸ್ ಅಂತೆಲ್ಲ ಕೇಳಿದ್ರು. ಸೊ ಹೊಟ್ಟೆ ತುಂಬ ಅಶುತ್ತಾಯಿತು. ಆ್ಯಕ್ಚುಲಿ ನಾನು ಚಪಾತಿ ಟೊಮೆಟೊ ಗೊಜ್ಜು ಮಾಡ್ಕೊಂಡು ತಂದಿದ್ದೆ. ಸೊ ಅಪ್ಪ ತಿಂತಾಯಿದ್ರು. ಬಟ್ ನನ್ನ ಮಗ ಮಮ್ಮಿ ಬಾ ಮಮ್ಮಿ ಮ್ಯಾಗಿ ಕೊಡಿಸೋ. ಇವತ್ತು ನನ್ನ ಮಗನ ಕರ್ಕೊಂಬಂದಿದ್ದೆ, ಬಿಕಾಸ್ ಸಂಡೇ ರಜಾ ಇತ್ತು ಕಾಲೇಜ್ ಅಂತ ಹೇಳಿ. ಸೊ ಐಸ್ ಕ್ರೀಮು ಜ್ಯೂಸು ನಾನು ಹೇಳ್ತಾಯಿದ್ದೆ ಅಜ್ಜಿ ಮನೆಗೆ ಹೋದ್ಮೇಲೆ ತಿನ್ನೋಣ ಬಿಡೋ ಅಂತ. ಆದರೂ ಮಮ್ಮಿ ನಾನು ಚಾರುಗೆ ವೀಡಿಯೋ ಕಾಲ್ ಮಾಡಿ ಉರಿಸ್ತೀನಿ ಮಮ್ಮಿ ಅಂತ ಹೇಳಿ ಅವನು ಚಾರುಗೋಸ್ಕರ ವೀಡಿಯೋ ಕಾಲ್ ಮಾಡಿ ಈ ರೀತಿ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾನೆ. ನಾನು ಎಡಿಟ್ ಮಾಡುವಾಗ ಆ್ಯಡ್ ಆನ್ ಆಗಿಬಿಟ್ಟಿದೆ, ಯಾರು ಏನೋ ಅಂದ್ಕೋಬೇಡಿ. ಈ ತರಲೇ ಗೊತ್ತಲ್ಲ ಮಮ್ಮಿ ನನ್ನ ಚಪ್ಪಲಿ ನೀನು ಹಾಕೋ, ಹೆಂಗೆ ಕಾಣಿಸ್ತಾ ಇದೆ ನೋಡೋಣ, ನನ್ನ ಸೈಜ್ ನಿನಗಾಗತ್ತಾ ಅಂತೆಲ್ಲ ಹೇಳ್ತಾಯಿದ್ದ. ಅವನಕ್ಕಿಂತ ಚಿಕ್ಕ ಕಾಲಾಗ್ಬಿಟ್ಟಿದೆ ನನ್ನ ಕಾಲು. ಆ್ಯಕ್ಚುಲಿ ಅವನಿಗೆ ಇನ್ನೂ ದೊಡ್ಡ ಸೈಜ್ ಬೇಕು. ಸುತ್ತಾಡಿ ತುಂಬ ಕಾಲು ನೋಯ್ತಾಯಿತ್ತು. ಇದು ಯಾವುದೇ ರೀತಿ ವೀಡಿಯೋಗೋಸ್ಕರ ಮಾಡ್ತಾಯಿಲ್ಲ, ಅವ್ನು ಎಲ್ಲ ರೆಗ್ಯುಲರಾಗಿ ಮಾಡ್ತಿರ್ತಾನೆ. ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸುಮಾರು ಜನ ರೆಕಗ್ನೈಸ್ ಮಾಡಿ ಅವನ್ನ ಗುರ್ತಿಡ್ದು ನಿಮ್ಮಮ್ಮ ಹೇಗಿದ್ದಾರೆ, ನಿಮ್ಮ ಅಜ್ಜಿ ಹೇಗಿದ್ದಾರೆ ಅಂತೆಲ್ಲ ಹಾಸ್ಪಿಟ್ಲಲ್ಲಿ ಕೇಳಿ ವಿಚಾರಿಸಿದ್ದೀರಾ. ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ಇದು ವೀಡಿಯೋಗೋಸ್ಕರ ಹೇಳ್ತಾ ಇಲ್ಲ, ಗುರ್ತಿಡ್ದು ಅಷ್ಟು ಜನಜಂಗುಳಿಲೂ ನಾನು ಅಷ್ಟು ಟೆನ್ಷನಲ್ಲಿ ಓಡಾಡ್ತಿದ್ರು, ಬಂದು ಮಾತಾಡಿಸಿ ರೆಕಗ್ನೈಸ್ ಮಾಡಿ ಮಾತಾಡ್ಸಿದ್ರಲ್ಲ ಅದಕ್ಕೆ. ಸೊ ನಾನು ಹೇಳ್ತಾಯಿದ್ದೆ ಬಿಡಪ್ಪ ನನ್ನ ಕಾಲು ಮುರಿಗಿರ್ದೆಯಾ, ಇನ್ನೂ ಸ್ವಲ್ಪ ದಿವಸ ಓಡಾಡೋಂಥದ್ದೆಲ್ಲ ಐತೆ. ಸೊ ಅಮ್ಮ ಕೊಡಮ್ಮ ಹಿಂಗೆ ಮಾಡ್ತೀನಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಕೊಡಮ್ಮ ಅಂದ್ಬಿಟ್ಟು ತಟ್ಟುತ್ತಾವನೆ ಗೈಸ್, ತಬಳ ಬಾರಿಸ್ದಂಗೆ ಬಾರಿಸ್ತಾವನೆ ಇವನು. ಉರ್ವಾರ ತುಂಟ ನನ್ನ ಮಗ ಇವನು. ಸೊ ಫೈನಲಿ ಯಪ್ಪ ಬಿಲ್ ಕಟ್ಟೋಣ ಅಂತ ಬಂದಿದ್ದೀನಿ ಗೈಸ್. ಈ ಸಲ ಒಂದು 50 ಆಗಿದೆ ವಿತ್ ಮೆಡಿಸನ್ ಎಲ್ಲ ಸೇರಿ. ನಮ್ದು ಯಾವುದೇ ರೀತಿ ಯಶಸ್ವಿನಿ ಕಾರ್ಡ್ ಅದೆಲ್ಲ ಅಪ್ಲಿಕಬಲ್ ಆಗಿಲ್ಲ. ಮುಂಚೆ ಎಲ್ಲ 30 ಆಯಿತು. ಸೊ ಈ ಸಲ ಒಂದು 50 ಆಯಿತು. ದುಡ್ಡು ಹೆಂಗಾದರೂ ಆಗಲಿ, ಅಮ್ಮ ಹುಷಾರಾದರೆ ಸಾಕು. ಸೊ ಡಿಸ್ಚಾರ್ಜ್ ಸಮ್ಮರಿ ಎಲ್ಲ ಇಸ್ಕೊಂಡು
ಮತ್ತು ಫೈಲೆಲ್ಲ ಇಸ್ಕೊಂಡು ಏನೇನು ಮೆಡಿಸಿನ್ ಕೊಟ್ಟಿದ್ರು, ಯಾವ್ಯಾವ ಟೈಮಿಗೆ ಕೊಡಬೇಕೋ ಅದನ್ನೆಲ್ಲ ಬರೆಸ್ಕೊಂಡು ಇನ್ನು 3 ಡೇಸ್ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸ್ ಕೊಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮನೇಲೇ ಕೊಡಿಸಿದ್ರಾಯ್ತು, ನರ್ಸ್ಗಳಿಗೆ ಯಾರಿಗಾದ್ರೂ ಹೇಳಿಬಿಟ್ಟು ಅಂತ ಹೇಳಿ. ನನಗೆ ನಂಬ್ತಿರೋ ಬಿಡ್ತಿರೋ ಶತ್ರುಗಳಿಗೂ ಹಾಸ್ಪಿಟ್ಲ್ ಸವಸ ಶತ್ರುಗೂ ಬೇಡ ಅಂತ ಅನಿಸತ್ತೆ. ಎಷ್ಟೊತ್ತಿಗೆ ಮನೆಗೆ ಅಮ್ಮಂಗೆ ಕರ್ಕೊಂಡು ಹೋಗ್ತೀನಪ್ಪ ಅನಿಸ್ಬಿಟ್ಟಿತ್ತು. ನಿದ್ರೆ ಇಲ್ಲ, ನೆಮ್ಮದಿ ಇಲ್ಲ, ಏನೂ ತಿನ್ನಬೇಕು ಅನಿಸಲ್ಲ. ಸೊ ಯಪ್ಪ ನನಗೆ ಎಷ್ಟೊತ್ತಿಗೆ ಮನೆಗೆ ಹೋಗೋಣ ಅಂತ ಅನ್ಸಾಯ್ತು ಇವಾಗ ನನಗೆ. ಏನಾ ಮಾಡು ಮಾಡು ನೀನು ಮಾಡೋ ನನಗೆ ಹಾಕ್ತೀನಿ. ನಂಗೆ ಮಾಡು ನೀನು. ಪಪ್ಪಿ ಕೊಡೋದಕ್ಕೆ ಹಾಕು, ಪಪ್ಪಿ ಕೊಡು. ಈ ಕಡೆ ಕೊಡು. ನನ್ನ ಫೋನ್ ಆನ್ ಮಾಡಿದ್ರೆ ನೀನಲ್ಲ, ವೀಡಿಯೋ ಮಾಡಿದ್ರೆ ನೀನು ಮಾತಾಡಲ್ಲ ನನ್ನ ಜೊತೆ, ಲವ್ ಯು ಹೇಳಲ್ಲ, ಮುದ್ದು ಮಾಡಲ್ಲ ನನ್ನ ಜೊತೆ, ನನ್ನ ಮಿಸ್ ಯು ಹೇಳಲ್ಲ ನನಗೆ, ಹೇಳಲ್ಲ ನನಗೆ ನೀನು. ಮತ್ತೆ ಹೇಳು ನೀಟಾಗೆ, ಲವ್ ಯು. ನಾನು ಎಲ್ಲೋಗಿದ್ದೆ ಇಸ್ತೀನಾ? ನಾನು ಎಲ್ಲೋಗಿದ್ದೆ ಇಸ್ತೀನಾ? ಎಲ್ಲೋಗಿದೆ? ನಾನು ಎಲ್ಲೋಗಿದೆ ಇಸ್ತೀನಾ? ಆಪತ್ತೆ 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 ಆಪತ್ತೆ. ನೋಡಿ ಗೈಸ್, ನೋಡಿ ನನ್ನ ಬುಲ್ಬುಲ್. ಆಪತ್ತೆ ನನ್ನ ಬುಲ್ಬುಲ್ಲ ನೀನಾ? ನನ್ನ ಬುಲ್ಬುಲ್ಲ ಪಪ್ಪಿ. ನನ್ನ ಅಪ್ಪಿ ಇವನು, ನನ್ನ ಅಪ್ಪಿ ಅಲ್ವಂತೆ ಗೈಸ್. ಇವನು ಯದು ಅಂತೆ, ಯದ್ವಿತ್ ಅಂತೆ. ಇವನ್ನ ಹಂಗೆ ಕರಿಬೇಕು ಅಂತ. ಮೋನಿಕಾ ಅಂತೆ, ಮೋನಿಕಾ ಅಂತೆ. ಇವನು ಮೋನಿಕಾ. ಏ ಆಯ್ತು ಕಣ. ಮೋನಿಕಾ ಮೋನಿಕಾ ಈ ಮೋನಿಕಾ ಯಾವ್ರ ಮೋನಿಕಾ ನೀನು? ಮಿಲ್ಲಿ ಮೋನಿಕಾ. ಏನು ಮಾತು ಕಲ್ತ್ಬಿಟ್ಟವನೇ ಸುಂದ್ರ. ಅಜ್ಜಿ ಏನು ಮಾಡ್ತೈತೆ? ಮಂಗೈತೆ. ಅಲ್ಲೆಲ್ಲ ಉಳ್ಕಲಾಗಿ ಅಲ್ಲೆಲ್ಲ ಕಿತ್ತಿಸ್ಬಿಟ್ಟವ್ರೆ ಇವನಿಗೆ. ಎಲ್ಲಿ ತೋರ್ಸು ಅಲ್ಲೂ. ಪಾಪ ನಮ್ಮಪ್ಪ ಸುಮಾರು 1 ವಾರ ಆಗಿತ್ತು, ನ್ಯೂಸೇ ನೋಡಿರಲಿಲ್ಲ. ಬಂದ ತಕ್ಷಣ ಸ್ನಾನ ಮಾಡಿ ಎಲ್ಲರೂ ಫ್ರೆಶ್ ಆಗಿ ಕಾಫಿ ಮಾಡಿ ಕುಡಿದು ನ್ಯೂಸ್ ನೋಡ್ತಾ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಇವಾಗ ಎಲ್ಲ ಬಂದ ತಕ್ಷಣ ಬಿಸಿ ಬಿಸಿ ನೀರು ಅಮ್ಮಂಗೂ ಸ್ನಾನ ಮಾಡಿಸಿ, ನಾನು ಸ್ನಾನ ಮಾಡಿ, ನಮ್ಮ ಅಪ್ಪಂಗೂ ಸ್ನಾನ ಮಾಡಿಸಿ, ಬಟ್ಟೆ ವಾಶ್ ಮಾಡಿ, ಪಾತ್ರೆ ತೊಳೆದು, ಮನೆಯೆಲ್ಲ ಒಂದ್ಸಲ ಗುಡಿಸಿ ಒರೆಸಿ, ಈಗ ಅಪೆಲ್ಲ ಫಾರ್ಮಸಿಗೆ ಇದು ಕರ್ಕೊಂಡು ಬಂದಿದ್ದೀನಿ. ಬಿಕಾಸ್ ಸ್ವಲ್ಪ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸ್ನ ನಾನು ಹಾಸ್ಪಿಟಲ್ ಒಳಗಡೆ ತೊಗೊಳ್ಳಿಲ್ಲ, ಸ್ವಲ್ಪ ಕಾಸ್ಟ್ ನನಗೆ ಜಾಸ್ತಿ ಅಂತ ಅನ್ನಿಸ್ತು. ಹೊರಗಡೆ ನೋಡಿ ವಿಚಾರಿಸೋಣ ತೊಗೊಳ್ಳೋಣ ಅಂತ ಅಂದ್ಕೊಂಡು, ಆಮೇಲೆ ಆ ಕಂಪನಿ ಇಲ್ಲ, ಬೇರೆ ಕಂಪನಿ ಅಂದರು. ಸೊ ಹಾಗಾಗಿ ಬೇಡ ಅಂತ ಹೇಳಿ ನಾನೇ ಕ್ಯಾನ್ಸಲ್ ಮಾಡಿ ಬಂದು ಇಲ್ಲಿ ತೊಗೊಳ್ಳೋಣ ಅಂತ ಅಪೆಲ್ಲ ಫಾರ್ಮಸಿಗೆ ಬಂದೆ. ಸೊ ಸದ್ಯ ಸಿಕ್ತು, ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಅಮ್ಮ ಕೂಡ ಸ್ನಾನ ಮಾಡಿ ನೈಟ್ಗೆ ಹಾಕೊಂಡು ಟಿ ವಿ ನೋಡ್ತಾ ಇದ್ದಾರೆ, ಮೀನ್ಸ್ ಸೀರಿಯಲ್ ನೋಡ್ತಾ ಇದ್ದಾರೆ. ಅವರು ಸೀರಿಯಲೆಲ್ಲ ನೋಡಿ 1 ವಾರ ಆಗಿತ್ತು. ಅವ್ರಿಗೆ ಸೀರಿಯಲ್ ಹುಚ್ಚು, ಸೀರಿಯಲ್ ಇರಬೇಕು. ಸೊ ಬರ ಧಾರಾವಾಹಿ ಎಲ್ಲ ನೋಡ್ಕೊಂಡು ಕೂತಿದ್ದಾರೆ. ಸೊ ನೈಟ್ ಊಟಕ್ಕೆ ಬಿಸಿ ಬಿಸಿ ಅನ್ನ, ಬೇಳೆ ಸಾಂಬಾರು ಮಾಡಿ, ಮುದ್ದೆ ಮಾಡಿ ಎಲ್ರಿಗೂ ಊಟಕ್ಕೆ ಕೊಟ್ಟು, ಅಪ್ಪನಿಗೂ ಊಟಕ್ಕೆ ಕೊಟ್ಟೆ. ಇವತ್ತು RCB ಫೈನಲ್ ಮ್ಯಾಚ್ ನೋಡ್ತಾ ಕೂತ್ಕೊಂಡ್ರು. ಸೊ RCB ಫೈನಲ್ ಮ್ಯಾಚ್ ಸಂಡೇ ನೈಟ್ ನಡೀತು, ನಿಮ್ಮೆಲ್ರಿಗೂ ಗೊತ್ತು. ನನ್ನ ಡೇಟ್ ಏನು ಹೇಳೋ ಅವಶ್ಯಕತೆ ಇಲ್ಲ. ಸೊ ನಾಳೆ ಬೆಳಿಗ್ಗೆ ಮಂಡೇ ಜೂನ್ 1 ಮಂಡೇ ಅಂದರೆ ಮನೇಲಿ ವಾರ ಪೂಜೆ, ನಿಮ್ಮೆಲ್ರಿಗೂ ಗೊತ್ತು. ಬೆಳಗ್ಗೆ ಎದ್ದು ವಾಕ್ ಹೋಗಿ ಬಂದು ರೆಗ್ಯುಲರಾಗಿ ನಾನು ರೊಟೀನ್ ಮಾಡಿ, ಇವತ್ತು ಇಡ್ಲಿ ಚಟ್ನಿ ಮಾಡಿದ್ದೆ ಸಿಂಪಲ್ಲಾಗಿರಲಿ ಅಂತ. ಬಿಕಾಸ್ ಚಾರುಗೂ ಸ್ಕೂಲ್ ಇದೆ, ವಿಕಿಗೂ ಕಾಲೇಜ್ ಇದೆ, ಡಬ್ಬಿ ರೆಡಿ ಮಾಡಬೇಕು. ಸಂಜೆ ತನಕ ಸ್ವಲ್ಪ ಕೆಲಸ ಹರಿಬರಿ, ವಿಡಿಯೋ ಶೂಟ್ ಮಾಡ್ಕೊಳ್ಳೋಷ್ಟು ಫ್ರೀ ಇರಲಿಲ್ಲ. ಬಟ್ ವಾರ ಪೂಜೆ ಅಂತೂ ಮಾಡಲೇಬೇಕಿತ್ತು. ಬಿಕಾಸ್ ನಾಳೆ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಪೂಜೆ ಎಲ್ಲ ಆದಮೇಲೆ ಅವರಿಬ್ಬರಿಗೂ ಕೂಡ ತಿಂಡಿ ಕೊಟ್ಟೆ. ತಿಂಡಿ ತಿಂತಾರಿ, ನಾ ಟೆಂಪಲ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು. ನಿಮ್ಮದು ಯಾರ್ದು ಅಂದರೆ? ವಾಹ್, ಇನ್ಯಾರು ನೀವಿಬ್ಬರು ಗಂಡ ಹೆಂಡ್ತಿರಲ್ದೇನೆ? ನಾನು ಏನು ನೆನಪಿಸ್ತಾ ಇದ್ದೀನಿ ನಿನ್ನ ಹೆಂಡ್ತಿಗೆ. ನಾಳೆ ನಿಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ, ಜೂನ್ 2 ನಾಳೆ. ಸೊ ಸೋಮವಾರ ಆಗಿರೋದ್ರಿಂದ ಮಹದೇಶ್ವರ ಟೆಂಪಲ್ಗೂ ಕೂಡ ಬಂದು ಅರ್ಚನೆ, ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಸುಮಾರು ದಿನ ಆಗಿತ್ತು ಆ್ಯಕ್ಚುಲಿ ಈ ಟೆಂಪಲ್ಗೆ ಬಂದು. ಸೊ ಇವತ್ತಂತೂ ತುಂಬ ಖುಷಿ ಆಯಿತು.
ಈಗ ಏನಂದ್ರು ಅವರು? ಹೇಳಿದ್ರೋ ಇಲ್ವಾ ಈಗ? ಮತ್ತೆ ನನ್ನ ಮುಂದೆ ಮಾಡಬೇಕು ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಕೈ ಹಿಡ್ಕೊಂಡು ಒಡಿಗಿಡಿ ಇದ್ದೆಲ್ಲ ಹಾಕಿಸ್ಕೋದಿಲ್ಲ. ವಿಶ್ ಮಾಡು ಮಾಡು ಶಿವಣ್ಣ, ನಾಚಿಕೆ ಬೇಡ ಶಿವಣ್ಣ. ಎಲ್ಲ ಕೆಲಸ ಮುಗಿದ್ಮೇಲೆ ಪೂಜೆ ಮಾಡಿಸ್ಕೊಂಡ ಕುಂದರಮ್ಮನಿಗೆ ಅಂತ ಇದೆ. ಗಾಡಿ ತಗೊಂಡು 10 ನಿಮಿಷಕ್ಕೆ ಹೋಗಿ 10 ನಿಮಿಷಕ್ಕೆ ಈಗ ಆಯ್ತು. ವಿಶ್ ಮಾಡು ಪಾಪ, ವಿಶ್ ಮಾಡು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ, ವಿವಾಹ ವಾರ್ಷಿಕೋತ್ಸವ. ರಾಮ ವಿಶ್ ಮಾಡು ಪಾಪ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ಬೇಕು. ವಿಶ್ ಮಾಡು ಪಾಪ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅನ್ಬೇಕು. ಫೋನ್ ಮಾಡ್ತೀನಿ ಗುರುವಾರ. ಹ್ಞೂ ಸರಿ, ಫೋನ್ ಮಾಡ್ತೀನಿ. ಆಯ್ತು. 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 ಫೋನ್ ತಗೊಂಡ್ರಾ? ಸೊ ಅವ್ರಿಗೆ ಹೇಳ್ತಾ ಇದ್ದೆ ಫೋನ್ ತೊಗೊಂಡ್ರ ಅಂತ. ಅವ್ರು ಮತ್ತೆ ಫೋನ್ ತೊಗೊಳಕ್ಕೆ ಅಂತ ಬಂದರು. ಫೋನ್ನ ಬಿಟ್ಟು ಹೋಗಿದ್ರು. ಸೊ ಈಗ ಅವರು ಕೂಡ ಹೊರಟರು. ನೀನು ಏನು ಮಾಡ್ಕೊಂಡೆ? ಬಿದ್ದ? ಯಾರು ಹೊತ್ತು ಮೇಲೆ? ಏನಿದು ನಿನ್ನ ಮುಖ ಗಲೀಜು? ಯಾರು ಕೊಟ್ಟಿದ್ದು ಕೇಕು? ಎಲ್ಲನೂ ನೀನೇ ತಿಂದ? ಯಾರು ತೆಕ್ಕೊಟ್ಟಿದ್ದು? ಈ ಕಡೆ ಕುತ್ಕೋ, ಆ ಕಡೆ ಹೋಗ್ಬೇಡ. ಬಿದ್ದು ಗಾಯ ಮಾಡ್ಕೊಂಡು ರಕ್ತ ಬರ್ಸ್ಕೊಂಡು, ರಕ್ತ ಬತ್ತಾಯ್ತಲ್ಲ ಅಲ್ಲಿ. ತೊಳ್ದಿಲ್ವಾ? ಯಾಕೆ ತೊಳ್ದಿಲ್ಲ? ನೀನೇನು ನೆನ್ನೆ ಹೊಟ್ಟೋದೆ, ನಂಗೇನು ಹೇಳಲೇ ಇಲ್ಲ. ಒಳಗೈತಿ, ಟಿ ವಿ ನೋಡ್ತಾ. ತಾತ ಊರೋಯ್ತು. ನನ್ನ ಕೆಲಸ ಮಾಡ್ತಾ ಇದ್ದೆ. ಇದು ಲಾಸ್ಟ್ ಇಯರ್ ಅಲ್ಲ, ಆದರೆ ಲಾಸ್ಟ್ ಇಯರು ಮನೇಲಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದಂಥದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಜೂನ್ 2 ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಜೂನ್ ಮಂತ್ ಬಂದರೆ ನಮಗೆ ಸೆಲೆಬ್ರೇಷನ್ ಥರ. ಜೂನ್ 18 ಸತೀಶ್ ಬರ್ಡೇ, ಜೂನ್ 25 ನನ್ನ ಬರ್ಡೇ, ಜುಲೈ 5 ಚಾರು ಬರ್ಡೇ. ಜೂನಿಂದ ನಮ್ಮ ಒಕೇಶನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ 1 ವಿಕಾಸ್ ಬರ್ಡೇ, ಸೆಪ್ಟೆಂಬರ್ 4 ನಂದು ಸತೀಶ್ದು ವೆಡ್ಡಿಂಗ್ ಡೇ. ಸೊ ಇದು ಒಂದು ಮೆಮೊರಬಲ್ ಓಲ್ಡ್ ವಿಡಿಯೋ ಥರ ಇಟ್ಕೊಂಡಿದ್ದೀನಿ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಬಟ್ ಈ ವರ್ಷ ಅಮ್ಮ ನಮ್ಮ ಮನೇಲಿದ್ದಾರೆ, ಅಪ್ಪ ಹೊರಟರು. ಬಿಕಾಸ್ ಅವರು ರೇಷ್ಮೆ ಹುಳ ಬೆಳೀತಾರೆ ಅಲ್ವಾ. ಸೊ ಅದು ಹಣ್ಣು, ಆಮೇಲೆ ಕೆಲಸ ಮನೆ ಹತ್ರ ಯಾರಾದರೂ ಒಬ್ರಿಗಲ್ಲ ಗೈಸ್, ಇಬ್ಬರು ಇದ್ರೂ ಕೆಲಸಗಳು ಮುಗಿಯಲ್ಲ, ಅಷ್ಟು ಕೆಲಸ ಇರ್ತವೆ ಊರುಗಳಲ್ಲಿ. ಯಾಕಂದರೆ ಎಮ್ಮೆ, ಹಸು, ದನ, ಕರು ಅಂತ ಎಲ್ಲ ಇಟ್ಕೊಂಡಿದ್ದಾರೆ. ಮಕ್ಕಳುಗಳು, ಸಣ್ಣ ಮಕ್ಕಳುಗಳು. ಸುಮಾರು ಜನ ನಂಗೆ ಕಮೆಂಟ್ ಮಾಡ್ತಿದ್ರಿ, ನಿಮ್ಮ ತಮ್ಮಂದರು ಬಂದಿಲ್ವಾ, ನಿಮ್ಮ ತಮ್ಮನ ಹೆಂಡತಿ ಬಂದಿಲ್ವಾ, ಅಮ್ಮನ್ನ ನೀವೇ ನೋಡ್ಕೋತಾ ಇದ್ದೀರಾ, ಹಾಗೆ ಹೀಗೆ ಅಂತ. ಎಲ್ಲರೂ ಬರ್ತಾರೆ, ಎಲ್ಲರೂ ನೋಡ್ಕೋತಾರೆ. ಸೊ ಬಟ್ ಆದರೆ ಏನಂದರೆ ಅವ್ರಿಗೂ ಸಣ್ಣ ಮಕ್ಕಳಿದಾವಲ್ವ, ಹಾಸ್ಪಿಟಲ್ಲು ಅದು ಇದು ಇನ್ಫೆಕ್ಷನ್ ಆಗುತ್ತೆ ಅಂತ ನಾವೇ ಜಾಸ್ತಿ ಯಾರನ್ನೂ ಅಂದರೆ ಬಂದು ನೋಡ್ಕೊಂಡು ಹೋದ್ರು ಆ ಥರ. ಸೊ ಯಾರನ್ನೂ ಸ್ಟೇ ಆಗೋಕ್ಕೆ ನಾವು ಇದು ಮಾಡಲಿಲ್ಲ. ಬಿಕಾಸ್ ಮಕ್ಕಳಲ್ವ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಅನುಭವಿಸ್ಬೇಕು, ಏನೇನು ಅನುಭವಿಸ್ಬೇಕು, ನಮ್ಮ ಮನೇಲಿ ಏನೇನು ಬರೆದಿದೆಯೋ ಎಲ್ಲನೂ ಅನುಭವಿಸ್ಬೇಕು. ಮನಸ್ಸನ್ನ ಸ್ವಲ್ಪ ಗಟ್ಟಿ ಮಾಡಿಕೊಂಡು, ಕಲ್ಲು ಮಾಡಿಕೊಂಡು ಎಲ್ಲನೂ ಅನುಭವಿಸ್ಬೇಕು. ಎಲ್ಲದಕ್ಕೂ ರೆಡಿಯಾಗಿರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಮೆಂಟಲಿ. ತುಂಬ ಸ್ಟ್ರೆಸ್ ಆಯ್ತು ಈ ಸಲ ನನಗೆ. ತುಂಬ ಮನಸ್ಸಿಗೆ ಒಂಥರ ಒತ್ತಡ, ಅದು ಹೇಳಿದ್ರೆ ಅರ್ಥ ಆಗಲ್ಲ ಗೈಸ. ಸೊ ಆ ಸ್ಥಿತಿಲಿ ಎಲ್ಲ ಅನುಭವಿಸೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ, ಆ ಪ್ಲೇಸಲ್ಲಿರೋರಿಗೆ ನಿಜವಾಗ್ಲೂ ಅರ್ಥ ಆಗಿರುತ್ತೆ. ಸೊ ಇದಿಷ್ಟು ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಶೂ ಚೇಂಜ್ ಮಾಡ್ತೀಯ ಒಂದೊಂದು ದಿನಕ್ಕೆ ಒಂದೊಂದು ಶೂಗಳು. ನೀನು ಅದು ಹಾಕೊಂಡೋಗಿದೆ, ಇದು ಇವತ್ತು ಇದು ಹಾಕೊಂಡೋಗಿ ಏನಾಗಲ್ಲ, ಪಾಪ ಕಮ್ಮಿ ಆಗುತ್ತೆ. ಯಾವತ್ತು ಫೋನ್ ಮಾಡಿದ್ದೆ, ಬೇಗ ಮಾಡ್ಕೊಬಿಡಿ ಪಾಪ ಕಡಿಮೆ. 1/4 kg 100 ರೂಪಾಯಿ ಕೊಟ್ಬಿಟ್ಟಿದ್ದೆ. ಬಾಯ್. ಪರವಾಗಿಲ್ಲ ಬಿಚ್ಚು. ಇಷ್ಟೊತ್ತಿಗೆ ಬಂದಿಲ್ಲ ನಿನಗೆ.
ಈಗ 8 ಗಂಟೆ ಟೈಮು. ಪ್ಯಾಂಟ್ ಇಲ್ಲಿಗೆ ಹಾಕೊಂಡೆ ಬ್ಯಾಗಿಗೆ. ಕೋಟ್ ನೋಡಲ್ಲಿ. ಇಟ್ಟು ಕಸ ಕ್ಲೀನ್ ಮಾಡ್ತೀನಿ ನಾನು. ಉಜ್ಜಿಬಿಟ್ಟು ನಾಳೆ ಬೆಳಗ್ಗೆ. ನಾನು ಆಗಲೇ ಅಂದಂಗೆ ಅಮ್ಮನಿಗೆ ಆ್ಯಂಟಿಬಯೋಟಿಕ್ ಇಂಜೆಕ್ಷನ್ಸ್ ಕೊಡಿಸ್ಬೇಕಿತ್ತು 3 ಡೇಸು. ಸೊ ಒಬ್ಬರು ನರ್ಸ್ ಹುಡ್ಗಂಗೆ ಹೇಳಿದ್ವಿ, ಪರಿಚಯ ಆದವರು. ಅವರೇ ಬಂದು ಬೆಳಗ್ಗೆ ಮತ್ತು ಸಂಜೆ ಇಂಜೆಕ್ಷನ್ನ ಕೊಟ್ಟು ಹೋಗ್ತಾ ಇದ್ದಾರೆ. 3 ಡೇಸ್ ಅಲ್ವಾ, ಮತ್ತೆ ಹಾಸ್ಪಿಟಲಲ್ಲಿ ಸ್ಟೇ ಆಗೋದು ಏನಕ್ಕೆ, ಇಲ್ಲೇ ಕೊಡಲಿ, ಇಲ್ಲೇ ಹುಷಾರಾಗಲಿ, ನಮ್ಮ ಮುಂದೆನೇ ಇರ್ತಾರೆ ಅಂತ. ನಾಳೆ ಒಂದಿನ ಅಲ್ವಾ ಇರೋ, ನೋಯ್ತೈತಾ ನಿಂಗೆ? ಇಲ್ಲ, ಮತ್ತು ಏನು ಮಾಡಬೇಡ, ಅದೇನು ಹಂಗೆ ಅಳ್ಳಾಡಿಸ್ತಾರೆ. ಇದು ಊದ್ಕೊಂತಲ್ಲ, ಅದಕ್ಕೆ ಅವರೇ ನೋಡಿ. ಹಾಂ ಸ್ವೆಲ್ ಆಗಿದೆಯಪ್ಪ? ಸ್ವಲ್ಪ ಆಗೈತೆ ಇಲ್ಲಿ. ಅದಕ್ಕೆ ಕೇಳಿದೆ ಮೊದಲಿಂದ ಇವಾಗ ಇರೋದಿಲ್ಲ, ಇವಾಗ ಇರೋದು ಅಂತ. ಹಾಂ ಫಸ್ಟ್ ಟೈಮು ಸ್ವಲ್ಪ ಇತ್ತು ಇಲ್ಲಿ. ಹೌದೌದು. ಮೂಳೆ ಅನ್ಕೊಬಿಟ್ಟು ನೋಡಿ. ಇಲ್ಲ ಹಾಸ್ಪಿಟ್ಲಲ್ಲೂ ಅಂದರೆ ಫಸ್ಟ್ ಇಲ್ಲಿ ಹಾಕಿದ್ರು, ಇಲ್ಲಿ ಸ್ವೆಲ್ ಆಗಿತ್ತು ಅಂದ್ಬಿಟ್ಟು ಬರುವಾಗ ಇಲ್ಲಿ ಹಾಕೊಟ್ರು. 2-3 ದಿನಕ್ಕಲ್ವಾ ಅಲ್ಲಿರಲಿ. ಇದು ಬೋನ್ ಥರ ಫೀಲ್ ಆಗ್ತಿದೆ. ಕೇಳಿದೆ ಬೋನ್ ಇಲ್ಲ ಊದ್ಕೊಂಡ್ರೆ ಕೈ ನೋವುತ್ತಿದೆ ಅಂತ. ನೋಯ್ತೈತಾ ನಿಂಗೆ ಜಾಸ್ತಿ? ನಾಳೆ ಒಂದಿನ ಗುರುವಾರ ಬರಕ್ಕೆ ಹೇಳವ್ರೆ. ಸರಿಪಾ, ತಿಂಡಿ ತಿನ್ನಪ್ಪ, ರೆಡಿ ಇದೆ ತಿನ್ನಿ. ಸಂಜೆ ಕಳಿಸ್ತೀರಾ? ಸರಿಪಾ, ಆಯ್ತು. ಅವರೆಲ್ಲ ಬಂದು ರೆಗ್ಯುಲರ್ ಆಗಿ ಬೆಳಗ್ಗೆ ಸಂಜೆ ಇಂಜೆಕ್ಷನ್ ಕೊಟ್ಟೋದ್ಮೇಲೆ ನಾನು ಕೂಡ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು, ಇವತ್ತು ಅಮ್ಮಂದ ವೆಡ್ಡಿಂಗ್ ಡೇ ಅಲ್ವಾ. ಸೊ ಹಾಗಾಗಿ ಮಂಗಳವಾರ ಸಿಕ್ಕಿತ್ತು, ಹೂವೆಲ್ಲ ತೊಗೊಂಡು ಬಂದು ಅಮ್ಮನ ಗುಡಿಗೆ ಪೂಜೆ ಮಾಡಿಸ್ಕೊಂಡು ಬಿಸಿಲು ಮಾರಮ್ಮ ಟೆಂಪಲ್ಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಮಹಾಮಂಗಳಾರತಿ ಅರ್ಚನೆ, ಅಮ್ಮ ಹೆಸರಲ್ಲಿ ಅಪ್ಪ ಹೆಸರಲ್ಲಿ ಇಬ್ಬರ ಹೆಸರಲ್ಲೂ ಅರ್ಚನೆ ಎಲ್ಲ ಮಾಡಿಸ್ಕೊಂಡು, ಸೊ ಒಂದು ಸ್ವಲ್ಪ ನನಗೆ ಒಂಚೂರು ದೃಷ್ಟಿ ಆದಂಗಿತ್ತು. ನಿಂಬೆಹಣ್ಣೆಲ್ಲ ತೊಗೊಂಡೋಗಿ ನೀವು ಉಳಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು, ಸೊ ಸ್ವಲ್ಪ ಮನೆಗೆ ಪೂಜೆ ಸಾಮಾನು ಕೂಡ ಖಾಲಿಯಾಗಿತ್ತು. ಎಲ್ಲನೂ ಸುಮಾರು ದಿನ ಆಗಿತ್ತು, ಪೂಜೆ ಸಾಮಾನೇ ತೊಗೊಂಡಿರಲಿಲ್ಲ. ಆನ್ ದ ವೇ ಬರುವಾಗ ಮನೆಗೆ ರೀಸ್ಟಾಕ್ ಮಾಡೋಣ ಅಂಥೇಳಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡೆ, ಪೂಜೆ ಸಾಮಾನು ಅದೆಲ್ಲ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.